ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡಿ, ಇದು ಫಾರೆಸ್ಟ್ ಸುತ್ತಮುತ್ತ ನೇಚರ್ಗೆ ಲೈಕ್ ಮಾಡ್ತಾರಲ್ಲ ಅಂಥವ್ರಿಗೆ ಸೂಟಬಲ್ ಜಾಗಗಳಿದು. ಈ ಥರದ್ದು ಕ್ಲಿಪ್ಸು ಫಸ್ಟ್ ಹಾಕಿದ್ದೀನಿ, ಆಮೇಲೆ ವೀಡಿಯೋನೂ ಹಾಕಿದ್ದೀನಿ, ಸ್ವಲ್ಪ ದೂರದಲ್ಲಿ ವೀಡಿಯೋನೂ ಇದೆ. ನೋಡಿ, ಇದೆಲ್ಲ ಬಂಡೀಪುರ ಸುತ್ತಮುತ್ತ ಕಾಡು ಪ್ರದೇಶದಲ್ಲಿ ಈ ಥರ ಜಾಗಗಳಿರೋದು. ಈ ಥರ ಲೇಕ್ ಪಕ್ಕದಲ್ಲಿ, ಡ್ಯಾಮ್ ಪಕ್ಕದಲ್ಲಿ, ಫಾರೆಸ್ಟ್ ಪಕ್ಕದಲ್ಲಿ, ಬೆಟ್ಟದ ಗುಡ್ಡೆ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ. ಮತ್ತು ನೋಡಿ, ಇದು ಈ ಮನೆ ಮೇಲೆ ನಿಂತ್ಕೊಂಡು ಹಿಂದ್ಗಡೆ ಬೆಟ್ಟ ಇದೆಯಲ್ಲ ಅದು ಶೂಟ್ ಮಾಡಿರೋದು. ಇದಕ್ಕೆ ಟ್ರಂಚ್ ಇದೆ ಇಲ್ಲಿ ಮಧ್ಯದಲ್ಲಿ. ಆ ಟ್ರಂಚಿಂದ ಆನೆ ಒಂದು ಬರೋಕ್ಕೆಲ್ಲ ಬಾಕಿ ಪ್ರಾಣಿ ಎಲ್ಲ ಬರ್ತಾ ಇರ್ತವೆ. ಈ ಥರ ನೇಚರ್ಗೆ ಸುಮಾರು ಜನ ಲೈಕ್ ಮಾಡ್ತಾರೆ. ಇದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, 2 ಎಕರೆ ಇದು. ಈ ಥರದ್ದು ಸುಮಾರು ಮನೆಗಳಿದೆ. ಈ ಥರದ್ದು ಜನ ತಗೊಳ್ಳೋಕೆ ಇಷ್ಟಪಡ್ತಾರೆ. ನೋಡಿ, ನನ್ನ ಕಾರ್ ಇದು, ನಾನೆಲ್ಲ ಸುತ್ಕೊಂಡು ವೀಡಿಯೋನ ಮಾಡ್ಕೊಂಡು ಹೋಗೋದು. ಈ ಕೆಲವರು ದುಡ್ಡಿರ್ತದೆ ಅವ್ರ ಹತ್ರ, ಯಾವುದೋ ಒಂದು ಭಾಗದಲ್ಲಿ ಬಂದಿರ್ತದೆ, ಏನೋ ಒಂದು ಪ್ರಾಪರ್ಟಿ ಭಾಗದಲ್ಲಿ ಬಂದು ಅವರು ಈ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬ್ಯಾಂಕಲ್ಲಿ ಇಟ್ಟಿದ್ರೆ ಎಷ್ಟು ಸಿಗ್ತದೆ ಅವ್ರಿಗೆ. ಈ ಕೆಲವರಿಗೆ ಐಡಿಯಾ ಇರೋಕ್ಕಿಲ್ಲ ಏನು ಮಾಡಬೇಕು ಏನು ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಜಾಗದಲ್ಲಿ ಸುಮಾರು ಜನ ಕೇಳ್ಕೊಂಡು ಬರ್ತಾರೆ. ಕೆಲವರು ಬಡ್ಜೆಟಲ್ಲಿ ಕಮ್ಮಿ ಕೇಳ್ತಾರೆ, ಕೆಲವರು ಇದ್ರೂ ಪರವಾಗಿಲ್ಲ, ವ್ಯೂ ಚೆನ್ನಾಗಿರಬೇಕು. ನೋಡಿ, ಇದು ಗೋಪಾಲಸ್ವಾಮಿ ಬೆಟ್ಟ ನೋಡಿ, ಇದು ಈ ಥರ ಜಾಗದಲ್ಲೆಲ್ಲ ಇದೆ ನನ್ನ ಹತ್ರ. ಇದರಲ್ಲಿ ದುರಸ್ತಿ ಇಲ್ದಿರೋದು ಲ್ಯಾಂಡ್ಗಳು ಸಿಗ್ತವೆ. ಆ ದುರಸ್ತಿ ಇಲ್ದಿರೋ ಲ್ಯಾಂಡ್ 10 ಲಕ್ಷ, 12 ಲಕ್ಷ, 13 ಲಕ್ಷ, 15 ಲಕ್ಷ ಈ ಥರ ಬಡ್ಜೆಟಲ್ಲಿ ಸಿಗ್ತಾ ಇರ್ತದೆ ಪರ್ ಎಕರ್ಗೆ. ಅದು ನಾವು ತಗೊಂಡು ಅದಕ್ಕೆ ದುರಸ್ತಿ ಮಾಡ್ಕೋಬೇಕು. ದುರಸ್ತಿ ಮಾಡ್ಕೊಂಡು ಅದರಲ್ಲಿ 5 ಎಕರೆ, 10 ಎಕರೆ, 15 ಎಕರೆ ಈ ಥರ ಬೌಂಡ್ರಿ ಮಾಡ್ಕೊಂಡು ಇಂಟ್ರೆಸ್ಟ್ ತೋರಿಸ್ತಾರಲ್ಲ ಅಂಥವ್ರಿಗೆ ಸೇಲ್ ಮಾಡಿದ್ರೆ ಒಳ್ಳೆ ಮಾರ್ಜಿನ್ ಸಿಗ್ತದೆ. 50% ಮಾರ್ಜಿನ್ ಸಿಗ್ತದೆ. ಈ ಕೆಲವ್ರಿಗೆ ಗೊತ್ತಿರೋಕ್ಕಿಲ್ಲ, ಅದಕ್ಕೆ ನಾನು ಈ ಥರ ತೋರಿಸ್ತಾ ಇರೋದು. ನಾನು ಇದೇ ಕೆಲಸ ಮಾಡೋನು, ಸೊ ನನಗೆ ಗೊತ್ತಿರ್ತದೆ. ನಾನು ಇನ್ವೆಸ್ಟ್ಮೆಂಟ್ ಮಾಡೋರು ಯಾರಾದರೂ ಇದ್ದರೆ ಅವ್ರಿಗೆ ಮಾಡಿಸಿ ಅವರಿಂದ ತಗೊಳ್ಳೋರಿಗೆ ಮಾಡಿಸ್ಕೊಡ್ತೀನಿ. ನೋಡಿ, ಬಂಡೆ ಕಾಣ್ತಾ ಇದೆಯಲ್ಲ, ಈ ಬಂಡೆ ಮೇಲೆ ಒಂದು ಸತಿ ನಾನು ಲಿಯೋಪಾರ್ಡ್ ನೋಡಿದೆ. ಆರಾಮಾಗಿ ಕುಂತಿತ್ತು ಅದು. ನಾನು ಬೈಕಲ್ಲಿ ಹೋಗಿದ್ದು, ಆವಾಗ ನೋಡ್ಕೊಂಡು ಹೋಗಿದ್ದೆ ನಾನು. ಬಟ್ ನಮಗೆ ಡಿಸ್ಟೆನ್ಸ್ ಇದ್ದರೆ ಏನೂ ಮಾಡೋಕ್ಕಿಲ್ಲ. ಅದು ನಾವು ಅದಕ್ಕೆ ಏನು ಭಯ ಹುಟ್ಟಿಸ್ಬಾರ್ದು. ನಾವು ನಮ್ಮ ಪಾಡಿಗೆ ನಾವು ಹೋಗಬೇಕು, ಅವಾಗೇನೂ ಆಗೋಕ್ಕಿಲ್ಲ. ಸೊ ಈ ಥರದ್ದೆಲ್ಲ ಜನ ಲೈಕ್ ಮಾಡ್ತಾರೆ. ಈಗ ನೋಡಿ, ಮೂವಿಂಗ್ ವಿಡಿಯೋ ಸ್ಟಾರ್ಟ್ ಆಗಿದೆ, ನೋಡಿ ಬೇಕಾರೆ. ಇದು 6 ತಿಂಗಳು, 5 ತಿಂಗಳು, 4 ತಿಂಗಳು ಈ ಥರ ಅವಧಿಯಲ್ಲಿ ದುರಸ್ತಿ ಮಾಡೋಕ್ಕೆ ಅವಕಾಶ ಇದೆ. ಇಲ್ಲಾಂದರೆ ದುರಸ್ತಿ ಮಾಡೋದೇ ಬೇಕಾಗಿಲ್ಲ. ಅವರಿಂದ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಇವಾಗಲೇ ಅಮೌಂಟ್ ಕೊಡ್ತೀವಿ, ಸ್ವಲ್ಪ ಕಮ್ಮಿ ಕೊಡಪ್ಪ ಹಂಗಂತ ಅಂದ್ಬಿಟ್ಟಿದ್ದೀನಿ. 5 ಎಕರೆ, 10 ಎಕರೆ ಎಷ್ಟಿರ್ತದೆ ತಗೊಂಡು ನಾವು ಜಿ ಪೇ ಮಾಡಿಸ್ಕೋಬೇಕು. ಜಿ ಪೇ ಮಾಡಿಸ್ಕೊಂಡ್ರೆ ಅವ್ರದ್ದು ಏನು ಇದೇ ಬೇಕಾಗಿಲ್ಲ, ಲಿಂಕ್ ನಾವೇ ದುರಸ್ತಿ ಮಡಿಕೋಬೋದು. ಅದಕ್ಕೇನಿಲ್ಲ, ರೊಟೇಟ್ರ್ ತರಿಸಿ ಕ್ಲೀನ್ ಮಾಡಿ ಜಾಗ ಫುಲ್ ಬೌಂಡ್ರಿ ಫೆನ್ಸಿಂಗ್ ಮಾಡಿ. ಇಲ್ಲಿ ನೋಡಿ, ಎಲಿಫೆಂಟ್ ಬರಬಾರ್ದು ಅಂತ ಇದು ಹಾಕಿರೋದು ಪಟ್ಟೆ. ಅದ್ರ ಹಿಂದ್ಗಡೆ ರಿವರ್ ಇದೆ, ಅದ್ರ ಹಿಂದ್ಗಡೆ ಬೆಟ್ಟ. ಈ ಥರ ವ್ಯೂ ಅಲ್ಲಿ ಒಳ್ಳೊಳ್ಳೆ ಲ್ಯಾಂಡ್ಗಳು ಸಿಗ್ತಾಯಿರ್ತವೆ. ನಾನು ಹೇಳ್ದಲ್ಲ, ಆ ಥರ ದುಡ್ಡು ಇಟ್ಟಿರೋರು ಏನೋ ಗೊತ್ತಿರೋಕ್ಕಿಲ್ಲ. ನೋಡಿ, ಮನೇನ ಮಾಡ್ಕೊಂಡು ನೋಡಿ ಎಂಥ ಜಾಗದಲ್ಲಿದ್ದಾರೆ ಇವರು. ಇದು ಗೋಪಾಲಸ್ವಾಮಿ ಬೆಟ್ಟ ಹತ್ರ. ಈ ಥರ ಜನ ಇಂಥ ಜಾಗದಲ್ಲಿ ವಾಸ ಮಾಡೋಕ್ಕೆ ಇಷ್ಟಪಡ್ತಾರೆ. ವೀಕೆಂಡ್ಸಲ್ಲಿ ಅಥವಾ ಕೋವಿಡ್ ಬರುತ್ತಲ್ಲ ಅಂಥ ಟೈಮಲ್ಲಿ ಭಾಳ ಯೂಸ್ ಆಗುತ್ತೆ ಇದು, ಈ ಥರದ್ದೆಲ್ಲ. ನೋಡಿ, ಇಲ್ಲೊಂದು ಮನೆ ಮಾಡ್ಕೊಂಡಿದ್ದಾರೆ ನೋಡಿ ಯಾರೋ. ಈ ಬೆಟ್ಟ ಕಾಣ್ತಾ ಇದೆ, ಈ ಬೆಟ್ಟದಲ್ಲೂ ನಾನು ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ. ಜಸ್ಟ್ ಹಿಂಭಾಗದಲ್ಲೇ ಫಾರ್ಮ್ ಹೌಸ್ ಇದೆ, ಬೆಟ್ಟ ಕಾಡಿದ್ದು. ನೋಡಿ, ಅಂಥವ್ರು ಇದ್ದರೆ ಇನ್ವೆಸ್ಟ್ ಮಾಡೋರು, ನಾನು ಬೇಕಾದ್ರೆ ಎಲ್ಲ ಥರದ್ದು ಸಹಾಯ ಮಾಡಿಕೊಡ್ತೀನಿ. ದುಡ್ಡು ಹಾಕೋರಿದ್ದರೆ ಹೇಳಿ. ಬಡ್ಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಟೈಮಲ್ಲಿ 5 ಎಕರೆ ಸಿಗ್ಬೋದು, 4 ಎಕರೆ ಸಿಗ್ಬೋದು, 8 ಎಕರೆನೂ ಸಿಗ್ಬೋದು. ಎಲ್ಲರದು 4-5 ಎಕರೆ ಅಂತೂ ಇದ್ದಿರ್ತದೆ ಒಬ್ಬೊಬ್ಬರ ಹೆಸರಲ್ಲಿ. ಇಲ್ಲಿ ಬೌಂಡ್ರಿ ಮಾಡಬೇಕಾದ್ರೂ ಅಷ್ಟೇ, ಒಂದು 50 ಎಕರೆ, 40 ಎಕರೆ ಈ ಥರ ಮಾಡಬೇಕಾದ್ರೂ ಅಷ್ಟೇ ಒಂದು 4-5 ಜನದ್ದು ಸೇರಿಸಿ
ಬೌಂಡ್ರಿ ಮಾಡ್ಬೋದು. ಇಂಥವರೆಲ್ಲ ಸಿಗ್ತಾ ಇರ್ತಾರೆ, ಬಟ್ ನಾನು ಏನೂ ಮಾತಾಡೋಕ್ಕಿಲ್ಲ. ಯಾಕಂದರೆ ದುಡ್ಡು ಹಾಕೋರು ನಮಗೆ ಇದ್ದರೆ ಡೈರೆಕ್ಟ್ಲಿ ಕೂತ್ಕೊಂಡು ಮಾತಾಡ್ಬೋದು. ಡಾಕ್ಯುಮೆಂಟ್ ಎಲ್ಲ ನಾವೇ ಮಾಡಿಕೊಡ್ತೀವಿ. ಜಿ ಪೇ ಒಂದು ಹಾಕ್ಬಿಟ್ರೆ ಸಾಕು, ನಿಮಗೆ ರಿಜಿಸ್ಟರ್ ಮಾಡಿಕೊಡೋದೇ ಬೇಕಾಗಿಲ್ಲ, ನಾವೇ ಮಾಡ್ಕೋಬೋದು. ಜಿ ಪೇ ಇರುತ್ತಲ್ಲ ಅದ್ರ ಬೇಸಲ್ಲಿ ಮಾಡ್ಕೋಬೋದು ನಾವು. ನೋಡಿ, ಇದು ಗೋಪಾಲ ಸ್ವಾಮಿ ಬೆಟ್ಟ. ಇದು ಈ ಕಡೆಯಿಂದ ಗಾಳಿ ಬರುತ್ತಲ್ಲ, AC ಬಂದಂಗೆ ಬರ್ತದೆ ಗಾಡಿ. ಇದ್ರ ಒಳಗಡೆ ಒಂದು 8 ಎಕರೆ ಇತ್ತು. ಅಲ್ಲಿ ಹೋಗೋಕ್ಕೆ ನಾನು ಪ್ರಯತ್ನ ಮಾಡಿದೆ, ಬಟ್ ನನ್ನ ಕಾಲು ಎಷ್ಟಿದೆ ಅಷ್ಟೇ ಉದ್ದ ಹುಲ್ಲಿದೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇಲ್ಲಾಂದರೆ ಅಲ್ಲಿ ಬೌಂಡ್ರಿಯಲ್ಲೇ ತೋರಿಸೋನು. ನೋಡಿ, ಈ ಥರ ಎಲ್ಲ ಮನೆ ಮಾಡ್ಕೊಂಡು ಇರೋಕ್ಕೆ ಇಷ್ಟಪಡ್ತಾರೆ ಜನ.